ವೆಲ್ಕಮ್ ಬ್ಯಾಕ್. ಚಿತ್ತಾಪುರದಲ್ಲಿ ಜೋರಾಯಿತು ಪಥಸಂಚಲನ ಫೈಟ್. ನವೆಂಬರ್ 2ನೇ ತಾರೀಕಾದ್ರೂ ಪಥಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಆರ್ಎಸ್ಎಸ್ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೊರೆ ಹೋಗಿತ್ತು. ಇಂದು ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿಯ ವಿಚಾರಣೆ ನಡೆಯಲಿದೆ. ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಲಿದ್ದಾರೆ. ಏನಾಗುತ್ತೆ ಹಾಗಾದ್ರೆ? ಒಟ್ನಲ್ಲಿ ಪಥಸಂಚಲನದ ಫೈಟ್ ತಾರಕಕ್ಕೇರಿದೆ. ಇನ್ನೊಂದು ಸಂಘಟನೆ ಛಲವಾದಿ ಸಂಘಟನೆ ಎನ್ನುವಂತ ಒಂದು 6ನೇ ಸಂಘಟನೆ ಕೂಡ ಒಟ್ಟು 7 ಸಂಸ್ಥೆಗಳು, ಈಗ ಆರ್ಎಸ್ಎಸ್ ಸೇರಿದಂತೆ ಒಟ್ಟು 7 ಸಂಸ್ಥೆಗಳು ಅರ್ಜಿ ಹಾಕಿದ್ದಾವೆ. ಛಲವಾದಿ ಸಂಘಟನೆ ಎನ್ನುವಂತ ಒಂದು ಸಂಘಟನೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಹಾಕಿದ್ದಾರೆ. ಒಟ್ಟು 7 ಸಂಸ್ಥೆಗಳು ಅರ್ಜಿ ಹಾಕಿರ್ತಕ್ಕಂಥದ್ದು. 7 ಅರ್ಜಿಗಳ ಬಗ್ಗೆ ಕಲಬುರಗಿ ಜಿಲ್ಲಾಡಳಿತದಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಕಲಬುರಗಿ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡುತ್ತೆ ಜಿಲ್ಲಾಡಳಿತ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, 7ನೇ ಸಂಘಟನೆ ಛಲವಾದಿ ಸಂಘಟನೆ ನಾವು ಕೂಡ ಅವತ್ತೇ ಅದೇ ಸಮಯದಲ್ಲಿ ಮಾರ್ಚ್ ಫಾಸ್ಟ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಏನ್ ನಡೀತಾ ಇದೆ ಚಿತ್ತಾಪುರದಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಚಿತ್ತಾಪುರ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಂಘಟನೆ ಎಂಟ್ರಿ ಆಗಿರುವಂತದ್ದು. ಛಲವಾದಿ ಮಹಾಸಭಾ ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮೂಲಕ ಆರ್ಎಸ್ಎಸ್ ಸೇರಿ ಒಟ್ಟು 7 ಸಂಘಟನೆಗಳು ಒಂದೇ ದಿನ ಒಂದೇ ಪ್ಲೇಸ್ ಅಲ್ಲಿ ಪಥಸಂಚಲನ ಮತ್ತೆ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ 7 ಅರ್ಜಿಗಳ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗೆ ಹ್ಯಾಂಡ್ ಓವರ್ ಅನ್ನ ಮಾಡಿ ಪರಿಶೀಲನೆ ನಡೆಸಿ ಒಂದು ವರದಿಯನ್ನ ಕೂಡ ನೀಡುವಂತೆ ಸೂಚನೆಯನ್ನ ನೀಡಿದ್ರು. ಸೊ ಅದರಂತೆ ಪೊಲೀಸ್ ಇಲಾಖೆ ಕೂಡ ಈ 7 ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಪರಿಶೀಲನೆಯನ್ನ ನಡೆಸಿ ಒಂದಷ್ಟು ಇನ್ಪುಟ್ಸ್ ಅನ್ನ ಒಂದಷ್ಟು ವರದಿಯನ್ನ ಕೂಡ ಕಲಬುರಗಿ ಜಿಲ್ಲಾಡಳಿತಕ್ಕೆ ನೀಡಿರುವಂತದ್ದು. ಇವತ್ತು ಆ ಎಲ್ಲ ವರದಿಯನ್ನ ಜಿಲ್ಲಾಡಳಿತ ಕಲಬುರಗಿ ಹೈಕೋರ್ಟ್ಗೆ ಒಪ್ಪಿಸೋಕೆ ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತಹ ಅಂಶ, ಜಿಲ್ಲಾಡಳಿತ ಪ್ರತಿಯೊಂದು ಸಂಘಟನೆಗಳಿಗೆ ಅನುಮತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂತಂದ್ರೆ ಒಂದೇ ದಿನ 7 ಅರ್ಜಿಗಳು ಅನುಮತಿ ನೀಡಬೇಕು, ಅಂದ್ರೆ ಪಥಸಂಚಲನಕ್ಕೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ 7 ಅರ್ಜಿಗಳು ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ನೀಡಬೇಕು ಯಾರಿಗೆ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಸಹಾಯಕ ಸ್ಥಿತಿಯಲ್ಲಿ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ಜಿಲ್ಲಾಡಳಿತ ಸಲ್ಲಿಸಲಿರುವಂತಹ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ನೋಡ್ತಾ ಹೋಗೋದಾದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಸದ್ಯ ಟೆನ್ಸ್ ಪರಿಸ್ಥಿತಿಯಾಗಿರುವಂತದ್ದು. ಸೊ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಅನುಮತಿಯನ್ನ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಈಗಿರುವಂತಹ ಪರಿಸ್ಥಿತಿಯನ್ನ ತಣ್ಣಗಾದ ಮೇಲೆ ಅನುಮತಿ ಕೊಡೋದಕ್ಕೆ ಬಹಳ ಒಳ್ಳೆಯದು ಅನ್ನುವಂತ ನಿಟ್ಟಿನಲ್ಲಿ ಈ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಅಂತಿಮವಾಗಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇಬ್ರು ಸೇರ್ಕೊಂಡು ಅನುಮತಿ ನೀಡ್ತಾರಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಅಸಹಾಯಕತೆಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಇವರು ಕೂಡ ಜಿಲ್ಲಾಡಳಿತ ಕೂಡ ಇದೀಗ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿರುವಂತದ್ದು. ಕೋರ್ಟೆ ಒಂದು ಡೇಟ್ ಕೊಟ್ಟು ಬಿಡ್ರಿ ಎಲ್ರಿಗೂ ಅನ್ನುವಂತ ಲೆಕ್ಕ. ವೆಲ್ಕಮ್ ಬ್ಯಾಕ್. ಚಿತ್ತಾಪುರದಲ್ಲಿ ಜೋರಾಯಿತು ಪಥಸಂಚಲನ ಫೈಟ್. ನವೆಂಬರ್ 2ನೇ ತಾರೀಕಾದ್ರೂ ಪಥಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಆರ್ಎಸ್ಎಸ್ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೊರೆ ಹೋಗಿತ್ತು. ಇಂದು ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿಯ ವಿಚಾರಣೆ ನಡೆಯಲಿದೆ. ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಲಿದ್ದಾರೆ. ಏನಾಗುತ್ತೆ ಹಾಗಾದ್ರೆ? ಒಟ್ನಲ್ಲಿ ಪಥಸಂಚಲನದ ಫೈಟ್ ತಾರಕಕ್ಕೇರಿದೆ. ಇನ್ನೊಂದು ಸಂಘಟನೆ ಛಲವಾದಿ ಸಂಘಟನೆ ಎನ್ನುವಂತ ಒಂದು 6ನೇ ಸಂಘಟನೆ ಕೂಡ ಒಟ್ಟು 7 ಸಂಸ್ಥೆಗಳು, ಈಗ ಆರ್ಎಸ್ಎಸ್ ಸೇರಿದಂತೆ ಒಟ್ಟು 7 ಸಂಸ್ಥೆಗಳು ಅರ್ಜಿ ಹಾಕಿದ್ದಾವೆ. ಛಲವಾದಿ ಸಂಘಟನೆ ಎನ್ನುವಂತ ಒಂದು ಸಂಘಟನೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಹಾಕಿದ್ದಾರೆ. ಒಟ್ಟು 7 ಸಂಸ್ಥೆಗಳು ಅರ್ಜಿ ಹಾಕಿರ್ತಕ್ಕಂಥದ್ದು. 7 ಅರ್ಜಿಗಳ ಬಗ್ಗೆ ಕಲಬುರಗಿ ಜಿಲ್ಲಾಡಳಿತದಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಕಲಬುರಗಿ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡುತ್ತೆ ಜಿಲ್ಲಾಡಳಿತ.
ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, 7ನೇ ಸಂಘಟನೆ ಛಲವಾದಿ ಸಂಘಟನೆ, ನಾವು ಕೂಡ ಅವತ್ತೇ ಅದೇ ಸಮಯದಲ್ಲಿ ಮಾರ್ಚ್ ಫಾಸ್ಟ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಏನ್ ನಡೀತಾ ಇದೆ ಚಿತ್ತಾಪುರದಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಚಿತ್ತಾಪುರ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಂಘಟನೆ ಎಂಟ್ರಿ ಆಗಿರುವಂತದ್ದು. ಛಲವಾದಿ ಮಹಾಸಭಾ ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮೂಲಕ ಆರ್ಎಸ್ಎಸ್ ಸೇರಿ ಒಟ್ಟು 7 ಸಂಘಟನೆಗಳು ಒಂದೇ ದಿನ ಒಂದೇ ಪ್ಲೇಸ್ ಅಲ್ಲಿ ಪಥಸಂಚಲನ ಮತ್ತೆ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ 7 ಅರ್ಜಿಗಳ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗೆ ಹ್ಯಾಂಡ್ ಓವರ್ ಅನ್ನ ಮಾಡಿ ಪರಿಶೀಲನೆ ನಡೆಸಿ ಒಂದು ವರದಿಯನ್ನ ಕೂಡ ನೀಡುವಂತೆ ಸೂಚನೆಯನ್ನ ನೀಡಿದ್ರು. ಸೊ ಅದರಂತೆ ಪೊಲೀಸ್ ಇಲಾಖೆ ಕೂಡ ಈ 7 ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಪರಿಶೀಲನೆಯನ್ನ ನಡೆಸಿ ಒಂದಷ್ಟು ಇನ್ಪುಟ್ಸ್ ಅನ್ನ ಒಂದಷ್ಟು ವರದಿಯನ್ನ ಕೂಡ ಕಲಬುರಗಿ ಜಿಲ್ಲಾಡಳಿತಕ್ಕೆ ನೀಡಿರುವಂತದ್ದು. ಇವತ್ತು ಆ ಎಲ್ಲ ವರದಿಯನ್ನ ಜಿಲ್ಲಾಡಳಿತ ಕಲಬುರಗಿ ಹೈಕೋರ್ಟ್ಗೆ ಒಪ್ಪಿಸೋಕೆ ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತಹ ಅಂಶ, ಜಿಲ್ಲಾಡಳಿತ ಪ್ರತಿಯೊಂದು ಸಂಘಟನೆಗಳಿಗೆ ಅನುಮತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂತಂದ್ರೆ ಒಂದೇ ದಿನ 7 ಅರ್ಜಿಗಳು ಅನುಮತಿ ನೀಡಬೇಕು, ಅಂದ್ರೆ ಪಥಸಂಚಲನಕ್ಕೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ 7 ಅರ್ಜಿಗಳು ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ನೀಡಬೇಕು ಯಾರಿಗೆ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಸಹಾಯಕ ಸ್ಥಿತಿಯಲ್ಲಿ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ಜಿಲ್ಲಾಡಳಿತ ಸಲ್ಲಿಸಲಿರುವಂತಹ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ನೋಡ್ತಾ ಹೋಗೋದಾದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಸದ್ಯ ಟೆನ್ಸ್ ಪರಿಸ್ಥಿತಿಯಾಗಿರುವಂತದ್ದು. ಸೊ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಅನುಮತಿಯನ್ನ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಈಗಿರುವಂತಹ ಪರಿಸ್ಥಿತಿಯನ್ನ ತಣ್ಣಗಾದ ಮೇಲೆ ಅನುಮತಿ ಕೊಡೋದಕ್ಕೆ ಬಹಳ ಒಳ್ಳೆಯದು ಅನ್ನುವಂತ ನಿಟ್ಟಿನಲ್ಲಿ ಈ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಅಂತಿಮವಾಗಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇಬ್ರು ಸೇರ್ಕೊಂಡು ಅನುಮತಿ ನೀಡ್ತಾರಾ ಇಲ್ವಾ ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ಅಸಹಾಯಕತೆಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಇವರು ಕೂಡ ಜಿಲ್ಲಾಡಳಿತ ಕೂಡ ಇದೀಗ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿರುವಂತದ್ದು. ಕೋರ್ಟೆ ಒಂದು ಡೇಟ್ ಕೊಟ್ಟು ಬಿಡ್ರಿ ಎಲ್ರಿಗೂ ಅನ್ನುವಂತ ಲೆಕ್ಕ. ವೆಲ್ಕಮ್ ಬ್ಯಾಕ್. ಚಿತ್ತಾಪುರದಲ್ಲಿ ಜೋರಾಯಿತು ಪಥಸಂಚಲನ ಫೈಟ್. ನವೆಂಬರ್ 2ನೇ ತಾರೀಕಾದ್ರೂ ಪಥಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಆರ್ಎಸ್ಎಸ್ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೊರೆ ಹೋಗಿತ್ತು. ಇಂದು ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿಯ ವಿಚಾರಣೆ ನಡೆಯಲಿದೆ. ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಲಿದ್ದಾರೆ. ಏನಾಗುತ್ತೆ ಹಾಗಾದ್ರೆ? ಒಟ್ನಲ್ಲಿ ಪಥಸಂಚಲನದ ಫೈಟ್ ತಾರಕಕ್ಕೇರಿದೆ. ಇನ್ನೊಂದು ಸಂಘಟನೆ ಛಲವಾದಿ ಸಂಘಟನೆ ಎನ್ನುವಂತ ಒಂದು 6ನೇ ಸಂಘಟನೆ ಕೂಡ ಒಟ್ಟು 7 ಸಂಸ್ಥೆಗಳು, ಈಗ ಆರ್ಎಸ್ಎಸ್ ಸೇರಿದಂತೆ ಒಟ್ಟು 7 ಸಂಸ್ಥೆಗಳು ಅರ್ಜಿ ಹಾಕಿದ್ದಾವೆ. ಛಲವಾದಿ ಸಂಘಟನೆ ಎನ್ನುವಂತ ಒಂದು ಸಂಘಟನೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ಹಾಕಿದ್ದಾರೆ. ಒಟ್ಟು 7 ಸಂಸ್ಥೆಗಳು ಅರ್ಜಿ ಹಾಕಿರ್ತಕ್ಕಂಥದ್ದು. 7 ಅರ್ಜಿಗಳ ಬಗ್ಗೆ ಕಲಬುರಗಿ ಜಿಲ್ಲಾಡಳಿತದಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಕಲಬುರಗಿ ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡುತ್ತೆ ಜಿಲ್ಲಾಡಳಿತ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, 7ನೇ ಸಂಘಟನೆ ಛಲವಾದಿ ಸಂಘಟನೆ, ನಾವು ಕೂಡ ಅವತ್ತೇ ಅದೇ ಸಮಯದಲ್ಲಿ ಮಾರ್ಚ್ ಫಾಸ್ಟ್ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಏನ್ ನಡೀತಾ ಇದೆ ಚಿತ್ತಾಪುರದಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಚಿತ್ತಾಪುರ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಂಘಟನೆ ಎಂಟ್ರಿ ಆಗಿರುವಂತದ್ದು. ಛಲವಾದಿ ಮಹಾಸಭಾ ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮೂಲಕ ಆರ್ಎಸ್ಎಸ್ ಸೇರಿ ಒಟ್ಟು 7 ಸಂಘಟನೆಗಳು ಒಂದೇ ದಿನ ಒಂದೇ ಪ್ಲೇಸ್ ಅಲ್ಲಿ ಪಥಸಂಚಲನ ಮತ್ತೆ ಹೋರಾಟ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ 7 ಅರ್ಜಿಗಳ ಸಂಬಂಧಪಟ್ಟಂತೆ ಜಿಲ್ಲಾ
ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗೆ ಹ್ಯಾಂಡ್ ಓವರ್ ಅನ್ನ ಮಾಡಿ ಪರಿಶೀಲನೆ ನಡೆಸಿ ಒಂದು ವರದಿಯನ್ನ ಕೂಡ ನೀಡುವಂತೆ ಸೂಚನೆಯನ್ನ ನೀಡಿದ್ರು. ಸೊ ಅದರಂತೆ ಪೊಲೀಸ್ ಇಲಾಖೆ ಕೂಡ ಈ 7 ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಪರಿಶೀಲನೆ ನಡೆಸಿ ಒಂದಷ್ಟು ಇನ್ಪುಟ್ಸ್ ಅನ್ನ ಒಂದಷ್ಟು ವರದಿಯನ್ನ ಕೂಡ ಕಲಬುರಗಿ ಜಿಲ್ಲಾಡಳಿತಕ್ಕೆ ನೀಡಿರುವಂತದ್ದು. ಇವತ್ತು ಆ ಎಲ್ಲ ವರದಿಯನ್ನ ಜಿಲ್ಲಾಡಳಿತ ಕಲಬುರಗಿ ಹೈಕೋರ್ಟ್ಗೆ ಒಪ್ಪಿಸೋಕೆ ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತಹ ಅಂಶ, ಜಿಲ್ಲಾಡಳಿತ ಪ್ರತಿಯೊಂದು ಸಂಘಟನೆಗಳಿಗೆ ಅನುಮತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂತಂದ್ರೆ ಒಂದೇ ದಿನ 7 ಅರ್ಜಿಗಳು ಅನುಮತಿ ನೀಡಬೇಕು, ಅಂದ್ರೆ ಪಥಸಂಚಲನಕ್ಕೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ 7 ಅರ್ಜಿಗಳು ಸಲ್ಲಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ನೀಡಬೇಕು ಯಾರಿಗೆ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಸಹಾಯಕ ಸ್ಥಿತಿಯಲ್ಲಿ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ಜಿಲ್ಲಾಡಳಿತ ಸಲ್ಲಿಸಲಿರುವಂತಹ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ನೋಡ್ತಾ ಹೋಗೋದಾದ್ರೆ, ಸದ್ಯದ ಆ ಪರಿಸ್ಥಿತಿಯಲ್ಲಿ ಅಂದ್ರೆ ಸದ್ಯ ಟೆನ್ಸ್ ಪರಿಸ್ಥಿತಿಯಾಗಿರುವಂತದ್ದು. ಸೊ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಅನುಮತಿಯನ್ನ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಈಗಿರುವಂತಹ ಪರಿಸ್ಥಿತಿಯನ್ನ ತಣ್ಣಗಾದ ಮೇಲೆ ಅನುಮತಿ ಕೊಡೋದಕ್ಕೆ ಬಹಳ ಒಳ್ಳೆಯದು ಅನ್ನುವಂತ ನಿಟ್ಟಿನಲ್ಲಿ ಈ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಅಂತಿಮವಾಗಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇಬ್ರು ಸೇರ್ಕೊಂಡು ಅನುಮತಿ ನೀಡ್ತಾರಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಅಸಹಾಯಕತೆಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಇವರು ಕೂಡ ಜಿಲ್ಲಾಡಳಿತ ಕೂಡ ಇದೀಗ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿರುವಂತದ್ದು. ಕೋರ್ಟೇ ಒಂದು ಡೇಟ್ ಕೊಟ್ಟು ಬಿಡ್ರಿ ಎಲ್ರಿಗೂ ಅನ್ನುವಂತ ಲೆಕ್ಕ.